ಸಂಜನಾ ಬೆಳಗ್ಗೆ ದಿನನಿತ್ಯದಂತೆಯೇ ಮನೆಯ ಅಂಗಳದಲ್ಲಿ ಕಸ ಗುಡಿಸುತ್ತಿದ್ದಳು. ಪಕ್ಕದ ಮನೆಯ ಶಾರದಾ ಸಂಜಳನನ್ನು ಮಾತಾಡಿಸಲು ಬಂದಳು. ಅರೆ ಸಂಜನಕ್ಕ, ಕಸ ಗುಡಿಸ್ತಾ ಇದೆಯಾ? ಏನು ಅಡುಗೆ ಮಾಡಿದ್ಯಾ ನೀನಿವತ್ತು? ಇಲ್ಲ ಕಣೆಯಮ್ಮ, ಇನ್ನು ಅಡುಗೆ ಮಾಡಬೇಕು. ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡ್ತೀನಿ. ನಮ್ಮ ಅತ್ತೆ ಏನಂತಾರೆ ಅದನ್ನೇ ಮಾಡಬೇಕು. ನಮ್ಮ ಅತ್ತೆ ನೋಡಿದ್ರೆ ಬೈತಾರೆ. ನೀನು ಇವಾಗ ಹೋಗು, ಸರಿನಾ? ಸಂಜನಾ ಹಾಗೆ ಹೇಳಿದ ತಕ್ಷಣ ಪಕ್ಕದ ಮನೆಯವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಏನೇ ಸಂಜನಾ ಮಹಾರಾಣಿ, ಕಸ ಗುಡಿಸು, ಕೆಲಸ ಮಾಡು ಅಂತಂದರೆ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ? ಅಡುಗೆ ಯಾವಾಗ ಮಾಡ್ತೀಯಾ? ಅಯ್ಯೋ ಹರ್ಷಿತಕ್ಕ, ನಾನು ಮಾತಾಡ್ಕೊಂಡು ನಿಂತಿರಲಿಲ್ಲ. ನಾನು ಕಸ ಗುಡಿಸ್ತಾ ಇದ್ದೆ. ಅವಳು ಬಂದ್ಲು ಅಂದ್ಬಿಟ್ಟು ಮಾತಾಡಿದೆ ಅಷ್ಟೇ. ನೆಪಗಳೆಲ್ಲ ಸಾಕು. ಅಡುಗೆ ಮಾಡಲ್ಲ ನೀನು ಟೈಮ್ಗೆ. ನಾವೇನು ಊಟ ತಿನ್ಬೇಕಾ ತಿನ್ಬೇಡ್ದ? ಯಾವಾಗೂ ಈ ಥರನೇ ಹಿಂಸೆ ಇಕ್ತೀಯಾ? ಇರು ನಿನಗೈತೆ. ಆದರೆ ಹರ್ಷಿತಾ ಅಕ್ಕ, ನಾನು ಅಡುಗೆ ಮಾಡಲ್ಲ ಅಂತ ಹೇಳೇ ಇಲ್ಲ. ಅತ್ತೆ ಏನು ಹೇಳ್ತಾರೆ, ನಾನು ಅತ್ತೆ ಬಂದಮೇಲೆ ಮಾಡ್ತೀನಿ. ಅಯ್ಯೋ ಏನರಮ್ಮ ಮಾತಾಡ್ತಾ ಇದ್ದೀರಾ ಇಬ್ಬರು? ಏನು ವಿಷಯ? ಬೆಳಗ್ಗೆನೇ ಕೆಲಸ ಮಾಡದೆ ಮಾತಾಡ್ಕೊಂಡು ನಿಂತಿದ್ದೀರಾ? ಏನು ಹೇಳಿ? ಅತ್ತೆ, ಈ ದರಿದ್ರದವಳು ಕೆಲಸ ಮಾಡದೆ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಲು. ನಾನೇ ನೋಡಿದ್ರೆ ನನಗೆ ವಾದ ಮಾಡ್ತಾಳತ್ತೆ ಇವಳು. ಹೌದೇನೆ? ಕೆಲಸ ಮಾಡು ಅಂತಂದರೆ ಮಾತಾಡ್ಕೊಂಡು ನಿಂತ್ಕೊಂತೀಯಾ? ಹೋಗೋಗು, ಕೆಲಸ ಮಾಡು, ಬೇಗ ಅಡುಗೆ ಮಾಡು. ಹೊಟ್ಟೆ ಹಸುವಾಗ್ತಾ ಇದೆ. ಬಡವ್ರ ಮನೆ ಹುಡುಗಿನ ಸೊಸೆಗೆ ತರಲೇಬಾರ್ದಾಗಿತ್ತು. ಅತ್ತೆ ಸಾರಿ ಅತ್ತೆ, ನೀವೇ ಬಂದು ಏನು ಅಡುಗೆ ಮಾಡಬೇಕು ಅಂತ ಹೇಳೋವರೆಗೂ ನಾನು ಮಾಡಿದ್ರೆ ನೀವು ಬೈತೀರಾ ಅಲ್ವಾ? ಅದಕ್ಕೆ ನಾನು ಮಾಡಿರಲಿಲ್ಲ ಅತ್ತೆ ಇಷ್ಟೊತ್ತು. ಸಾರಿ. ನೆಪಗಳು ನೋಡು, ನೆಪಗಳು ಹೇಗೆ ಹೇಳ್ತಾಳೆ. ಹೋಗೋಗು, ಬೇಗ ಹೋಗಿ ಅಡುಗೆ ಮಾಡು. ಇವತ್ತು ಯಾಕೋ ಇಡ್ಲಿ ತಿನ್ಬೇಕನ್ನಿಸ್ತಾ ಇದೆ. ಹೋಗೋಗು, ಇಡ್ಲಿ ಮಾಡು, ಮೆತ್ತಗಿರಬೇಕು. ಹಾಂ ಸರಿ ಅತ್ತೆ, ನಾನು ಇವಾಗಲೇ ಹೋಗ್ಬಿಟ್ಟು ಮಾಡ್ತೀನಿ. ಹಾಗೆಂದು ಹೇಳಿ ಸಂಜನಾ ಅಡುಗೆ ಮನೆ ಕಡೆಗೆ ಅಡುಗೆ ಮಾಡಲು ಹೋಗುತ್ತಾಳೆ. ಅತ್ತೆ, ನನಗೆ ಯಾಕೋ ಇವತ್ತು ಬಿಸಿ ಬಿಸಿ ಪಕೋಡ ಇಲ್ಲಾಂದರೆ ಫ್ರೆಂಚ್ ಫ್ರೈಸು ಏನಾದರೂ ತಿನ್ಬೇಕನ್ನಿಸ್ತಾ ಇದೆ ಅತ್ತೆ. ನನ್ನ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಹೌದಾ ಸೊಸೆ? ಸರಿ, ಆ ಮನೆ ಹಾಳಿಗ ಇವಾಗಲೇ ಹೇಳ್ತೀನಿ, ಮಾಡ್ತಾಳೆ. ನಿನ್ನ ಫ್ರೆಂಡ್ಸ್ನೆಲ್ಲ ಕರೆಸು, ಎಲ್ಲರೂ ಕುತ್ಕೊಂಡು ಮನೆಯಲ್ಲೇ ಪಾರ್ಟಿ ಮಾಡೋಣ. ಸಂಜನಾ ಅಡುಗೆ ಮನೆಯಲ್ಲಿ ಕುಳಿತು ಇಡ್ಲಿಯನ್ನು ಮಾಡುವ ತಯಾರಿಯನ್ನು ಮಾಡುತ್ತಾ ಇದ್ದಳು. ಅಡಿಗೆಯನ್ನು ಮಾಡಿ ಅವರ ಅತ್ತೆ ಹಾಗೂ ದೊಡ್ಡ ಸೊಸೆಗೆ ಬಡಿಸುತ್ತಾಳೆ. ಆದರೆ ಸಂಜನಾ ಮಾತ್ರ ಅವರಿಬ್ಬರು ಊಟ ಮಾಡುತ್ತಿದ್ದರೂ ಕೆಲಸ ಮಾಡುತ್ತಾ ಕುಳಿತಿದ್ದಳು. ಕೆಲಸವಾದ ನಂತರ ಸಂಜನಾ ಊಟ ಮಾಡಲು ಕುಳಿತಾಗ ಅವಳ ಅತ್ತೆ ಹೇಳುತ್ತಾಳೆ, ಸಂಜನಾ, ಇವತ್ತು ನನ್ನ ದೊಡ್ಡ ಸೊಸೆ ಅವ್ರ ಫ್ರೆಂಡ್ಸ್ ಬರ್ತಿದ್ದಾರೆ. ಪಕೋಡ ಮತ್ತು ಫ್ರೆಂಚ್ ಫ್ರೈಸ್ ಏನೇನು ಬೇಕೋ ಮಾಡು. ಹಾಂ ಅತ್ತೆ, ಮಾಡ್ತೀನಿ. ಇನ್ನು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಊಟ ತಿಂದ್ಬಿಟ್ಟು ಆಮೇಲೆ ಮಾಡಲಾ? ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅತ್ತೆ. ಏ ಸಂಜನಾ, ಹೇಳಿದ ಮಾತು ಕೇಳಬೇಕು. ನನಗೆ ಎದುರುತ್ರ ಕೊಡ್ತೀಯಾ? ಎದ್ದೋಗ್ಬಿಟ್ಟು ಪಕೋಡ, ಚಿಪ್ಸು, ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿ ಹೋಗು. ಅವಳ ಅತ್ತೆ ಹಾಗೆಂದು ಹೇಳಿದಾಗ ಸಂಜನಾ ಬೇಜಾರಿನಿಂದ ಊಟವನ್ನು ಅಲ್ಲಿಯೇ ಬಿಟ್ಟು ಅಡಿಗೆ ಮನೆಗೆ ಹೋಗುತ್ತಾಳೆ. ಅಡಿಗೆ ಮನೆಯಲ್ಲಿ ಕುಳಿತು ಪಕೋಡ, ಫ್ರೆಂಚ್ ಫ್ರೈಸ್ನ ಮಾಡುತ್ತಾ ಇರುತ್ತಾಳೆ. ಮನಸ್ಸಿನಲ್ಲಿ ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿವು ಎಂಬುವ ನೋವಿನಿಂದ ಕುಳಿತಿರುತ್ತಾಳೆ. ಅರೆ ವಾವ್ ಸಂಜನಾ ಅಕ್ಕ, ನಿನ್ನ ಕೈಯಲ್ಲಂತೂ ಅದ್ಭುತನೇ ಇದೆ ಅನಿಸುತ್ತೆ. ಸಾಕ್ಷಾತ್ ಅನ್ನಪೂರ್ಣ ಇದ್ದಾಳೆ ಅನಿಸುತ್ತೆ. ಫ್ರೆಂಚ್ ಫ್ರೈಸ್ ಅಂತೂ ಸಕ್ಕತ್ತಾಗಿದೆ ಅಕ್ಕ. ಅಯ್ಯೋ ಲೀಲಾ ಅಕ್ಕ, ಚೆನ್ನಾಗಿದೆಯಾ ನಿಜವಾಗ್ಲೂನಾ? ಅಯ್ಯೋ, ಅದು ಏನೋ ಸುಮ್ಮನೆ ಮಾಡಬೇಕಂತ ಮಾಡಿದೆ, ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಅಕ್ಕ ಹೊಗಳಿದ್ದಕ್ಕೆ. ಮನೆಗೆ ಬಂದವರೆಲ್ಲ ಸಂಜಳನನ್ನು ಹೊಗಳುತ್ತಿದ್ದರು ಎಂದು ದೊಡ್ಡ ಸೊಸೆ ಹರ್ಷಿತಾಗೆ ಹೊಟ್ಟೆ ಕಿಚ್ಚು ಶುರುವಾಗುತ್ತದೆ. ಅತ್ತೆ, ಸಂಜನಾ ಯಾವಾಗಲೂ ಎಲ್ಲ ಕೆಲಸ ಬೇಗ ಮಾಡಿಬಿಟ್ಟು ಮನೇಲಿ ಆರಾಮಾಗಿ ಕೂತ್ಕೊಂಡಿರ್ತಾಳೆ. ಅವಳಿಗೇನಾದರೂ ಕೆಲಸ ಹಚ್ಬೇಕಲ್ವಾ ಅತ್ತೆ ನಾವು? ಹೌದು ಕಣೆ ದೊಡ್ಡ ಸೊಸೆ, ಅವಳು ಬೇಗ ಕೆಲಸ ಮಾಡಿಬಿಟ್ಟು ಆರಾಮಾಗಿ ಮಹಾರಾಣಿ ಥರ ಇರ್ತಾಳೆ. ಅವಳಿಗೆ ಕೆಲಸ ಹಚ್ಚಬೇಕು. ಇರು, ನಾನು ಅವಳನ್ನ ಕರೆದ್ಬಿಟ್ಟು ಹೇಳ್ತೀನಿ. ನೋಡಿ ಸಂಜನಾ, ನಮ್ಮ ಮನೆಯಲ್ಲಿ ಹಸು ಇದೆ. ಹಸು ಅಂತೂ ಚೆನ್ನಾಗಿ ಹಾಲು ಕೊಡುತ್ತೆ. ನೀನು ಯಾಕೆ ಸುಮ್ಮನೆ ಹಸು ಹಾಲು ಕರೆದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಹಾಲನ್ನು ಹಾಕ್ಬಿಟ್ಟು ಬರಬಾರ್ದು? ಅತ್ತೆ, ಹಸು ಹಾಲು ಕರಿಯೋದಾ? ಕರಿಬಹುದತ್ತೆ, ಬಟ್ ಆದರೆ ಮನೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ? ಹೇಗೆ ಮಾಡೋಕ್ಕಾಗುತ್ತೆ? ಎಲ್ಲ ಕೆಲಸ ಒಂದೇ ಸರಿ, ತುಂಬ ಕಷ್ಟ.
ನನಗೆ ಎದುರುತ್ರ ಕೊಡ್ತೀಯಾ? ನಿಮ್ಮಿಬ್ಬರು ಗಂಡಂದ್ರಂತೂ ಕೆಲಸದ ಮೇಲೆ ಸಿಟಿಗೆ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ಯಾವಾಗಾಗುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಖರ್ಚಿಗೆ ಕಾಸುಗಳು ಸಹ ಇಲ್ಲ. ಹಾಂ ಸರಿ ಅತ್ತೆ, ಮನೆಯಲ್ಲಿ ಖರ್ಚಿಗೆ ಕಾಸಿಲ್ಲ ಅಂತ ನನಗೂ ಅರ್ಥ ಆಗ್ತಿದೆ. ಅವರು ಸಿಟಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಸರಿ, ನಾನು ಹಾಲು ಕರೆದ್ಬಿಟ್ಟು ಬಂದಿದ್ದ ಹಣನ ಕೊಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಹಸುದ ಹಾಲು ಕರೆದು ಮನೆಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬರಬೇಕು. ಎಂದಿನಂತೆಯೇ ಸಂಜನಾ ಬೆಳಗ್ಗೆ ಬೇಗ ಎದ್ದು ಮನೆಯ ಕಸ ಗುಡಿಸಿ ಹಾಗೆ ಒರೆಸುತ್ತಾಳೆ. ಕೆಲಸವಾದ ನಂತರ ಮನೆಯವರಿಗೆಲ್ಲ ಕುಳಿತು ಅಡುಗೆಯನ್ನು ಮಾಡುತ್ತಾಳೆ. ಅದಾದ ನಂತರ ಹಸುವಿನ ಹಾಲನ್ನು ಕರೆಯುತ್ತಾಳೆ. ಹಾಲನ್ನು ಕರೆದು ಅದು ಒಂದು ಕ್ಯಾನಿನಲ್ಲಿ ಹಾಕಿಕೊಂಡು ಮನೆಗೆ ಹಾಲು ಕೊಡಲು ಹೊರಟು ಹೋಗುತ್ತಾಳೆ. ಜನರೆಲ್ಲರೂ ಸಂಜನಾಳ ಮನೆಯ ಹಾಲನ್ನು ತುಂಬಾ ಇಷ್ಟಪಡುತ್ತಿದ್ದರು. ಅದು ಬಹಳ ಸಿಹಿ ಇದೆ, ಅಮೃತದಂತೆ ಇದೆ ಎಂದು ಎಲ್ಲರೂ ಖರೀದಿ ಮಾಡುತ್ತಿದ್ದರು. ಸಂಜನಾ ಎಲ್ಲವನ್ನು ಮುಗಿಸಿ ಮನೆಗೆ ಹಿಂದಿರುಗುವಾಗ ಅಲ್ಲಿ ಒಬ್ಬ ವಯಸ್ಸಾದ ವೃದ್ಧ ಬಡವ ಕುಳಿತಿದ್ದ. ಅಮ್ಮ, ಮಗಳೇ, ಸ್ವಲ್ಪ ತಿನ್ನೋದಕ್ಕೇನಾದರೂ ಕೊಡಮ್ಮ. 3 ದಿನ ಆಯಿತು ಊಟ ಮಾಡಿ, ಸ್ವಲ್ಪ ಏನಾದರೂ ಕೊಡಮ್ಮ. ಅಯ್ಯೋ ತಾತ, ತಪ್ಪು ತಿಳ್ಕೊಬೇಡಿ. ನನ್ನ ಹತ್ರ ತಿನ್ನೋದಕ್ಕೇನೂ ಇಲ್ಲ. ನನ್ನ ಹತ್ರ ಈ ಹಾಲೊಂದಿದೆ ಅಷ್ಟೇ. ನಿಮ್ಮ ಬಟ್ಲ ಕೊಡಿ, ನಾನು ಈ ಹಾಲನ್ನು ನಿಮ್ಮ ಬಟ್ಲದಲ್ಲಿ ಹಾಕ್ಕೊಡ್ತೀನಿ. ಹಾಗೆಂದು ಹೇಳಿ ಸಂಜನಾ ಹಾಲನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸಂಜನಾ ಮನೆಗೆ ಸುಸ್ತಾಗಿ ಬಂದು ಆರಾಮಾಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಳು. ಅತ್ತೆ, ಸಂಜನಾ ಅಂತೂ ಹಾಲು ಹಾಕೋಕೆ ಹೋಗ್ತಾ ಇದ್ದಾಳಲ್ವಾ, ಅವಳ ಹತ್ರ ಕಾಸಿದೆ. ಆ ಕಾಸನ್ನು ಇಸ್ಕೊಳ್ಳಿ ಅಲ್ವಾ. ಹಾಲು ಹಾಕಿರೋ ಕಾಸನ್ನು ಯಾಕೆ ಅವಳ ಹತ್ರನೇ ಬಿಟ್ಟಿದ್ದೀರಾ ನೀವಿನ್ನ? ಅಯ್ಯೋ ಸೊಸೆ ಹರ್ಷಿತಾ, ಇಸ್ಕೊತೀನಿರಮ್ಮ. ತಿಂಗಳ ಕೊನೆಗೆ ಒಂದೇ ಸರಿ ಇಸ್ಕೊತೀನಿ. ಇವಾಗಲೇ ಇಸ್ಕೊಂಡ್ರೆ ಕಮ್ಮಿ ಬೀಳುತ್ತೆ. ಒಂದೇ ಸರಿ ಅಂದರೆ ಜಾಸ್ತಿ ಸಿಗುತ್ತಲ್ವಾ. ಪ್ರತಿದಿನದಂತೆಯೇ ಸಂಜನಾ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಅಡಿಗೆಯನ್ನು ಮಾಡಿ, ಹಾಲು ಕರೆದು ಹಾಲು ಹಾಕಲು ಹೋಗುತ್ತಿದ್ದಳು. ಹೀಗೆಯೇ ತಿಂಗಳುಗಳು ಕಳೆದವು. ಅವಳು ಪ್ರತಿದಿನ ಅಲ್ಲಿ ಕುಳಿತ ವೃದ್ಧ ವ್ಯಕ್ತಿಗೆ ಹಾಲನ್ನು ನೀಡುತ್ತಿದ್ದಳು. ಆದರೆ ಆ ವೃದ್ಧ ವ್ಯಕ್ತಿಯ ಬಳಿ 1 ರೂಪಾಯಿ ಸಹ ತೆಗೆದುಕೊಂಡಿಲ್ಲ. ತಿಂಗಳ ಕೊನೆಯ ದಿನ ಪ್ರತಿಯೊಂದು ಮನೆಗೆ ಹೋಗಿ ಹಾಲನ್ನು ಹಾಕಿದಳು. ಆ ದಿನ ಸಂಜೆ ಎಲ್ಲರ ಬಳಿ ಹಣವನ್ನು ತೆಗೆದುಕೊಂಡು ಬರುತ್ತಾಳೆ. ಹಣವನ್ನು ತೆಗೆದುಕೊಂಡು ಅವಳು ಮನೆಗೆ ಹೋಗಲಿಲ್ಲ. ಅಲ್ಲೇ ದೇವಸ್ಥಾನದ ಬಳಿ ಇರುವ ಕುಂಟೆಯಲ್ಲಿ ಕುಳಿತು ಅಳುತ್ತಾ ಇದ್ದಳು. ಅಯ್ಯೋ, ನಾನು ಇವಾಗ ಮನೆಗೆ ಹೋದರೆ ಅತ್ತೆ ಬೈತಾರೆ. ಕತ್ಲು ಬರೆ ಆಗೋಯ್ತು. ನಾನು ಹೇಗೆ ಹೋಗಲಿ? ಇಷ್ಟು ಹಣ ಬಂದಿದೆ. ಅಷ್ಟರಲ್ಲಿಯೇ ನೀರಿನ ಒಳಗಿಂದ ಒಂದು ಸಮುದ್ರ ಅಪ್ಸರೆ ಹೊರಗೆ ಬರುತ್ತಾಳೆ. ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ದೀರಾ ನೀವು? ಯಾರು ನೀವು ಹೇಳಿ? ಮಗಳೇ, ನಾನು ಸಮುದ್ರ ಅಪ್ಸರೆ. ಜನಗಳ ಕಷ್ಟಗಳನ್ನು ನೋಡುತ್ತೇನೆ. ನಿನ್ನ ಅಳುವ ಶಬ್ದ ಕೇಳಿಸಿತು, ಅದಕ್ಕೆ ಹೊರಗೆ ಬಂದೆ. ಏನಾಯಿತು ಕಂದ? ಸಮುದ್ರ ಅಪ್ಸರೆ ಹಾಗೆ ಕೇಳಿದ ತಕ್ಷಣ ಸಂಜನಾ ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಾಳೆ. ತಗೋ ಮಗಳೇ ಈ ಹಾಲನ್ನು. ಈ ಹಾಲು ನೀನು ಹಣವನ್ನು ಎಲ್ಲಿ ಇಡುತ್ತೀಯೋ ಆ ಜಾಗದಲ್ಲಿ ಇಟ್ಟು ಮಲಗು ಕೈ ಮುಗಿದು. ನಾಳೆ ಬೆಳಗ್ಗೆ ನೋಡು, ನಿನಗೆ ಚಮತ್ಕಾರವೇ ಸಿಗುತ್ತದೆ. ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ. ನಿಮ್ಮ ಅತ್ತೆ ಸಹ ಖುಷಿಯಾಗುತ್ತಾಳೆ. ನಾನಿನ್ನು ಬರುತ್ತೇನೆ ಹಾಗೆ ಎಂದು ಹೇಳಿ ಸಮುದ್ರ ಅಪ್ಸರೆ ಹೊರಟು ಹೋದಳು. ಆ ರಾತ್ರಿ ಸಂಜನಾ ಆ ಹಾಲಿನ ಬಟ್ಟಲವನ್ನು ಅವಳ ಕೋಣೆಯಲ್ಲಿ ಇರುವ ಒಂದು ಹಳೆಯ ಪೆಟ್ಟಿಗೆಯ ಮೇಲೆ ಇಡುತ್ತಾಳೆ. ಇಟ್ಟು ಕೈ ಮುಗಿದು ಮಲಗುತ್ತಾಳೆ. ಎಲ್ಲ ಸೊಸೆ, ರಾತ್ರಿ ಬರೇ ನೀನು ಲೇಟಾಗಿ ಬಂದಿದ್ದೀಯಾ, ಅದಕ್ಕೆ ಕೇಳೋಕ್ಕಾಗಿಲ್ಲ. ಎಲ್ಲಿ ತಿಂಗಳದು ಕಾಸು ಕೊಡು. ಎಲ್ಲರ ಮನೆಗೆ ಹೋಗಿ ಇಸ್ಕೊಂಬಂದಿದ್ಯಾ ಅಲ್ವಾ? ಸಂಜನಾ ಪೆಟ್ಟಿಗೆಯನ್ನು ತೆಗೆದ ತಕ್ಷಣ ಪೆಟ್ಟಿಗೆ ತುಂಬ ಬೆಳ್ಳಿ, ಬಂಗಾರ, ವಜ್ರಗಳೇ ತುಂಬಿದ್ದವು. ಅಯ್ಯೋ, ಎಲ್ಲಿಂದ ಬಂತೀವೆಲ್ಲ?
ನಾನು 1 ತಿಂಗಳದು ಕಾಸು ಕೇಳಿದ್ದೆ, ಇಲ್ಲಿ ನೋಡಿದ್ರೆ ಬೆಳ್ಳಿ ಬಂಗಾರ ಇದೆ, ಏನಿವೆಲ್ಲ ಸೊಸೆ? ಸಂಜನಾ ಹಿಂದಿನ ರಾತ್ರಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಹೇಗೆ ನೀರಿನ ಅಪ್ಸರೆ ಬಂದಳು, ಹಾಗೆ ಅವಳ ಕಷ್ಟಗಳನ್ನು ನೋಡಿ ಹಾಲಿನ ಬಟ್ಟಲನ್ನು ಕೊಟ್ಟಳು ಎಂದು. ಇಬ್ಬರೂ ಅತ್ತೆ ಸೊಸೆಯರು ಇದನ್ನು ಗಮನಿಸಿ ಅತಿ ಆಸೆಯಿಂದ ಅವರು ಸಹ ಬಡವರ ಹಾಗೆ ವೇಷ ಧರಿಸಿ ಅದೇ ದೇವಸ್ಥಾನದ ಕುಂಟೆಯ ಬಳಿ ಕುಳಿತು ಅಳುತ್ತಾ ಇದ್ದರು. ಅವರಿಬ್ಬರು ಜೋರು ಜೋರಾಗಿ ಅಳುತ್ತಿದ್ದರು. ಅವರು ಅಳುವ ಶಬ್ದವನ್ನು ಕೇಳಿ ನೀರಿನಿಂದ ಅಪ್ಸರೆ ಹೊರಗೆ ಬಂದು ಕೇಳುತ್ತಾಳೆ, ಯಾರು ನೀನು? ನೀನೇನಾ ಸಮುದ್ರದ ಅಪ್ಸರೆ? ಎಲ್ಲರ ಆಸೆಗಳನ್ನು ಪೂರ್ತಿ ಮಾಡ್ತೀಯಂತೆ, ನನ್ನ ಆಸೆನೂ ಸ್ವಲ್ಪ ಕೇಳ್ತೀಯಾ? ಹಾಂ ಹೌದು, ನಾನೇ ನೀರಿನ ಅಪ್ಸರೆ. ಹೇಳು, ನಿನ್ನ ಕಷ್ಟ ಏನಿದೆ ಅಂತ ಹೇಳು. ನಾನು ನಿನ್ನ ಕಷ್ಟ ಸತ್ಯವೇ ಆಗಿದ್ದರೆ ಅದಕ್ಕೆ ಪರಿಹಾರ ಕೊಡುತ್ತೇನೆ. ಕೈಗೆ ಬಂದಿದ್ದ ದುಡ್ಡು ಬಾಯಿಗೆ ಬರ್ತಾ ಇಲ್ಲ, ಏನು ಮಾಡೋದು? ಮನೇಲಿ ತುಂಬ ಕಷ್ಟ, ಉಟ್ಕೊಳಕ್ಕೂ ಸೀರೆಗಳಿಲ್ಲ. ನನ್ನ ಸೊಸೆ ನನಗೆ ಭಾಳ ಹಿಂಸೆ ಇಕ್ತಾಳೆ. ಹೌದಾ, ತೆಗೆದುಕೋ, ನಿನ್ನ ಕಷ್ಟಗಳೆಲ್ಲ ಹೊರಟು ಹೋಗುತ್ತದೆ. ನೀನು ಹಣ ಎಲ್ಲಿಡುತ್ತೀಯೋ ಅಲ್ಲಿ ಈ ಹಾಲನ್ನು ಇಟ್ಟು ಕೈ ಮುಗಿದು ಮಲಗಿಕೊ. ನಾಳೆ ಬೆಳಗ್ಗೆ ನಿನಗೆ ಒಳ್ಳೆಯ ಪರಿಹಾರ ಸಿಗುತ್ತದೆ. ನೀರಿನ ಅಪ್ಸರೆ ಅವರಿಗೆ ಹಾಲಿನ ಬಟ್ಟಿಲನ್ನು ಕೊಟ್ಟು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ದಿನ ರಾತ್ರಿ ಮಂಗಮ್ಮ ಹಾಲಿನ ಬಟ್ಟಿಲನ್ನು ಹಣವಿಡುವ ಪೆಟ್ಟಿಗೆ ಮೇಲೆ ಇಟ್ಟು ಕೈ ಮುಗಿದು ಮಲಗುತ್ತಾಳೆ. ಬೆಳಿಗ್ಗೆ ಇಬ್ಬರೂ ಆ ಪೆಟ್ಟಿಗೆಯನ್ನು ತೆಗೆದ ತಕ್ಷಣ ಆ ಪೆಟ್ಟಿಗೆ ತುಂಬ ಬರೀ ಕಲ್ಲುಗಳೇ ತುಂಬಿದ್ದವು. ಇದೇನು ಸೊಸೆ, ಅವಳಿಗೆ ಮಾತ್ರ ಬಂಗಾರ ವೈಡೂರ್ಯ ಸಿಕ್ಕಿದೆ, ನಮಗೆ ಕಲ್ಲುಗಳು ಸಿಕ್ಕಿದೆಯಾ? ಏನಿದು? ಏನು ಮಾಡ್ಬೇಕು ನಾವಿವಾಗ? ಅತ್ತೆ ಬನ್ನಿ, ನಾವು ಹೋಗಿ ಆ ನೀರಿನ ಅಪ್ಸರೆ ಹತ್ರ ಕೇಳೋಣ. ಅವಳಿಗೆ ಮಾತ್ರ ಆ ಥರ ಬಂದಿದೆ, ನಮಗೆ ಈ ಥರ ಕಲ್ಲುಗಳ? ಹೋಗಿ ಕೇಳೋಣ ಬನ್ನಿ. ಹಾಗೆಂದು ಇಬ್ಬರು ಕೋಪಗೊಳ್ಳುತ್ತಾರೆ. ಕೋಪಗೊಂಡು ಇಬ್ಬರು ನೀರಿನ ಅಪ್ಸರೆಯ ಬಳಿ ಹೋಗುತ್ತಾರೆ. ನೀರಿನ ಅಪ್ಸರೆನಾ ನೀನು? ಬಾ ಹೊರಗಡೆ ಬಾ, ಇವಾಗಲೇ ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು, ಬಾ ಹೊರಗಡೆ ಬಾ. ಅವರು ಕಿರುಚಾಡುವುದನ್ನು ಕೇಳಿ ನೀರಿನ ಅಪ್ಸರೆ ಹೊರಗೆ ಬಂದು ಕೇಳುತ್ತಾಳೆ, ಏನಾಯಿತು? ಯಾಕೆ ಹೀಗೆ ಕಿರುಚಾಡುತ್ತಾ ಇದ್ದೀರಾ? ಏನಾಯಿತು ಎಂದು ಹೇಳಿ ನನಗೆ. ಮೊನ್ನೆ ಆ ಬಡವಿ ನನ್ನ ಚಿಕ್ಕ ಸೊಸೆ ಬಂದಿದ್ಲು, ಅವಳಿಗೆ ನೀನು ಹಾಲಿನ ಬಟ್ಲ ಕೊಟ್ಟ ತಕ್ಷಣ ಎಲ್ಲ ಚಿನ್ನ ಆಗೋಯ್ತು, ಆದರೆ ನಮಗೆ ಎಲ್ಲ ಕಲ್ಲುಗಳೇ ಸಿಕ್ಕಿದ್ವು. ಯಾಕೀಗೆ? ನೋಡು, ನನ್ನಲ್ಲಿ ಯಾವುದೇ ಭೇದ ಭಾವಗಳು ಇಲ್ಲ. ಅವರವರು ಮಾಡಿದ ಕರ್ಮದ ಫಲವನ್ನು ನಾನು ಕೊಡುತ್ತೇನೆ. ಅವಳು ಕಷ್ಟಗಳಲ್ಲಿದ್ದಳು, ತುಂಬ ಒಳ್ಳೆಯವಳು, ಅದಕ್ಕೆ ಅವಳ ಕರ್ಮದ ಫಲ ಅವಳಿಗೆ ಸಿಕ್ಕಿತು. ನೀವಿಬ್ಬರು ಅವಳು ಬಡವಿ ಎಂದು ಬಹಳ ನೋವನ್ನು ಕೊಟ್ಟಿದ್ದೀರಾ, ಇದು ನನಗೆ ತಿಳಿಯಿತು. ನೀವು ಕ್ರೂರಿಗಳು, ಅದಕ್ಕೆ ನಿಮಗೆ ಹೀಗೆ ಆಯಿತು. ಅವರವರು ಮಾಡಿದ ಪಾಪ ಅವರವರಿಗೆ. ಹಾಗೆ ಎಂದು ಹೇಳಿ ಅಪ್ಸರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇಬ್ಬರಿಗೂ ಅವರ ತಪ್ಪು ಅರಿವಾಗುತ್ತದೆ. ಸಂಜನಾ ಒಳ್ಳೆಯ ಮನಸ್ಸಿನವಳಾದುದರಿಂದ ಅವಳು ಹಣವನ್ನು ಅವಳ ಪರಿವಾರದ ಜೊತೆ ಹಂಚಿಕೊಳ್ಳುತ್ತಾಳೆ. ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹೆಸರು ನೆಕ್ಸ್ಟ್ ಕಥೆಯಲ್ಲಿ ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.